ನೀವು ಕಾಡಿ ಬೇಡಿ ಏನ್ ಮಾಡಿದ್ರು ಅಷ್ಟೇ, ಇವಳನ್ನ ಮಾತ್ರ ಜೈಲ್ ಪಾಲ್ ಮಾಡದೆ ಬಿಡಲ್ಲ ನಾನು. ಹಾಗ ಮಾಡಿದ್ರೇನೆ ಇವಳಿಗೆ ಬುದ್ಧಿ ಬರೋದು, ಇಲ್ಲ ಅಂದ್ರೆ ಸೊಕ್ಕಲ್ಲಿ ಮೆರಿತಾ ಇರ್ತಾಳೆ. ಇವತ್ ನೋಡಿದ್ರೆ ಕುಡ್ದು ಡ್ರೈವ್ ಮಾಡಿದಾಳೆ, ನಾಳೆ ಯಾರೋ ಅಮಾಯಕರ ಮೇಲೆ ಕಾರ್ ಹತ್ಸಿ ಅವ್ರ ಸಾವಿಗೆ ಕಾರಣ ಆಗಲ್ಲ ಅಂತ ಏನ್ರಿ ಗ್ಯಾರಂಟಿ? ಇವಳನ್ನಂತೂ ಬಿಡೋ ಪ್ರಶ್ನೆನೇ ಇಲ್ಲ, ನೀವ್ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ. ಮ್ಯಾಮ್ ಅವಳಿಂದ ತಪ್ಪಾಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಪ್ಲೀಸ್ ಒಂದು ಹೆಣ್ಣಾಗಿ ಮನೆ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಈ ಥರದೊಂದು ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗೋಗಿದೆ ಮ್ಯಾಮ್. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮ್ಯಾಮ್. ಮ್ಯಾಮ್ ರಿಯಲಿ ವೆರಿ ಸಾರಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ನೋಡಿ, ನೀವು ಹೆಣ್ಣು, ನಾನು ಹೆಣ್ಣು. ಹೆಣ್ಣು ಅಂದಮೇಲೆ ಸ್ವಲ್ಪ ತಾಳ್ಮೆ ಇರಬೇಕು, ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತಿರ್ಬೇಕು. ಬಟ್ ಇವಳಿದಾಳಲ್ಲ ನಿಮ್ ತಂಗಿ, ಹೆಣ್ಣಲ್ಲ ಇವಳು, ಹೆಮ್ಮಾರಿ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೆಣ್ಣು ಅಂದ್ರೆ ನಿಮ್ ತರ ಇರಬೇಕು, ನೋಡಿದ ತಕ್ಷಣ ಕೈ ಮುಗಿಯೋ ತರ ಇರಬೇಕು. ಅದನ್ನ ಬಿಟ್ಟು ಕಾಲಲ್ಲಿರೋದನ್ನ ಕೈಗೆ ತಗೋಬೇಕು ಅಂತ ಅನ್ನಿಸ್ಬಾರ್ದಲ್ವಾ? ಅವಳು ಇಲ್ಲೇ ಬಿದ್ದಿರ್ಲಿ, ಅವಳು ಇಲ್ಲಿರೋದಕ್ಕೆ ಸರಿ, ಮನೇಲಿರೋದಕ್ಕೆ ಲಾಯಕ್ಕಾದವಳಲ್ಲ. ನೀವು ಇಲ್ಲಿಂದ ಹೊರಡಿ. ಸುಮ್ಮನೆ ಇಲ್ಲಿದ್ದು ಇವಳು ಪರ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾನು ಹೇಳಿದ್ನಲ್ಲ ಮ್ಯಾಮ್, ಮನೇಲಿ ಫಂಕ್ಷನ್ ಇದೆ, ಎಲ್ಲರೂ ಇವಳು ಬರೋ ದಾರಿನ ನೋಡ್ತಿದ್ದಾರೆ ಮ್ಯಾಮ್. ಮ್ಯಾಮ್ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ಇರೋವಾಗ ನಾನು ನೋಡ್ಕೋತೀನಿ ಮ್ಯಾಮ್, ಐ ಪ್ರಾಮಿಸ್ ಮ್ಯಾಮ್. ಇದೊಂದು ಸಲ ಕ್ಷಮಿಸ್ಬಿಡಿ ಮ್ಯಾಮ್ ಪ್ಲೀಸ್. ಐ ಆಮ್ ಸಾರಿ. ಅವಳು ತಪ್ಪು ಮಾಡಿದಾಳೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು. ಪ್ಲೀಸ್ ಮ್ಯಾಮ್, ನಾನು ಮತ್ತೆ ಸಾರಿ ಕೇಳ್ತಿದ್ದೆ ಮ್ಯಾಮ್, ಒಂದ್ಸಲ ದೊಡ್ಡ ಮನ್ಸು ಮಾಡಿ ಮ್ಯಾಮ್ ಪ್ಲೀಸ್. ಸಾರಿ ನೀವು ಎಷ್ಟು ಕೇಳ್ಕೊಂಡ್ರು ಅಷ್ಟೇ. ಸುಮ್ಮನೆ ಇದನ್ನೇ ಪದೇ ಪದೇ ಹೇಳಿದ್ದೆ ಹೇಳಿ ನಿಮ್ಮ ಟೈಮು ವೇಸ್ಟ್ ಮಾಡಿಕೊಂಡು ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಹೊರಡಿ ಇಲ್ಲಿಂದ. ಲತಾ, ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಬರೋವರೆಗೂ ಅವಳನ್ನ ಹುಷಾರಾಗಿ ನೋಡ್ಕೊ. ಜೈ, ನಾವು ಯಾವಾಗ ಮೀಟ್ ಆದಾಗಲೂ ಯಾರೇನು ಅನ್ಕೊತಾರೋ, ಯಾರೆಲ್ಲಿ ನೋಡ್ತಾರೋ ಅನ್ನೋ ಭಯದಲ್ಲೇ ಮೀಟ್ ಆಗಬೇಕಾ? ಯಾವ ಟೆನ್ಷನ್ನು ಇಲ್ಲದೆ ಜಾಲಿಯಾಗಿ ನಾವು ಮೀಟ್ ಆಗೋದು ಯಾವಾಗ? ನಂಗೆ ಒಂದೊಂದ್ಸಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾವು ಎಲ್ಲರೂ ಥರ ಇರೋದು ಯಾವಾಗ ಜೈ? ನಮ್ಮದೇ ಲೋಕದಲ್ಲಿ ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ನಾವು ಲೈಫ್ ಲೀಡ್ ಮಾಡೋದು ಯಾವಾಗ ಜೈ? ಆ ಆಸೆಗಳು ನನಗಿಲ್ಲ ಅಂತ ಅನ್ಕೊಂಡಿದ್ಯಾ ಬೇಬಿ? ನನಗೂ ಇದೆ, ಆದರೆ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಆ ಒಂದು ರೈಟ್ ಟೈಮ್ಗೋಸ್ಕರ ಪೇಷನ್ಸಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನೀನು ಆ ಪೇಷನ್ಸ್ನ ಬೆಳೆಸ್ಕೊ. ಎಲ್ಲನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬೇಬಿ, ಆ್ಯಂಡ್ ಐ ಪ್ರಾಮಿಸ್ ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ನ ಹುಡುಕ್ತೀನಿ, ಒಂದು ದಾರಿ ಮಾಡೇ ಮಾಡ್ತೀನಿ. ಏನು ಗೊತ್ತಾ ಬೇಬಿ, ಕಾದು ತಿನ್ನೋ ಹಣ್ಣು ತುಂಬ ರುಚಿ ಅಂತಾರಲ್ಲ, ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ಕಾಯೋಣ, ಕಾದು ಒಂದಾಗೋಣ. ಕಷ್ಟಪಟ್ಟು ಕಾದು ಒಂದಾದಾಗ ಸಿಗೋ ಮಜಾನೇ ಬೇರೆ. ಸೊ ಎಂಜಾಯ್ ದ ಮೂಮೆಂಟ್, ಚಿಲ್ ಆಗಿರು, ಆರಾಮಾಗಿರು. ಐ ಲ್ಯಾಂಡಲ್ ಎವ್ರಿಥಿಂಗ್. ನೀವು ಇಷ್ಟು ಹೇಳಿದ್ರಲ್ಲ, ಅದೇ ನನಗೆ ಖುಷಿ. ಏನು ಗೊತ್ತಾ ಜೈ, ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂತಲೇ ನನ್ನ ಆಸೆ. ಆ್ಯಕ್ಚುಲಿ ಜೈ, ನಿಮ್ಮ ಜೊತೆ ಇದ್ದರೆ ಟೈಮ್ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಸ್ಪೀಡಾಗಿ ಹೊಟ್ಟೋಗುತ್ತೆ. ಆದರೆ ಇನ್ನೊಂದು ಬೇಜಾರು ಏನು ಗೊತ್ತಾ, ನೀವು ಬರ್ತಿದ್ದಾಗೆ ಹೊರಡ್ತೀರಾ. ಈಗ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ, ಫಂಕ್ಷನ್ಗೆ ಹೋಗಬೇಕು ಅಂತ ನೀವು ಹೊರಟೋಗ್ತೀರಾ, ಆಮೇಲೆ ಮತ್ತೆ ನಾನು ಒಂಟಿಯಾಗಿರ್ತೀನಿ. ಯಾಕೆ ಬೇಬಿ ಆಗಂತ್ಯ? ಹಾಂ, ಓಕೆ ಲಿಸನ್, ನಿನ್ನ ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ನಾನೇನು ಇಮಿಡಿಯೇಟಾಗಿ ಓಡಲ್ಲ, ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಜೊತೆಗೆ ಆರಾಮಾಗಿದ್ದು ಆಮೇಲೆ ಹೊಡ್ತೀನಿ. ಹ್ಯಾಪಿ? ತುಂಬಾ ಖುಷಿ. ಬಟ್ ನನ್ನ ಟೆನ್ಷನ್ ಎಲ್ಲ ಒಂದೇ, ನಾವು ಈ ಥರ ಕದ್ದು ಮುಚ್ಚಿ ಮೀಟ್ ಮಾಡೋದು ನಿಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಅವಾಗ ಏನು ಪ್ರಾಬ್ಲಮ್ ಆಗುತ್ತೋ ಅಂತ. ಯಾಕೆ ಬೇಬಿ ಪದೇ ಪದೇ ಅದೇ ರಾಗ ತೆಗಿತೀಯ? ಹೇಳ್ತಿದ್ದೀನಿ ತಾನೇ, ನಾನು ಇದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ಲ್ಯಾಂಡಲ್ ಎವ್ರಿಥಿಂಗ್. ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ, ಒಂದು ಕೆಲಸ ಮಾಡ್ತೀರಾ? ಇವತ್ತಿಲ್ಲೇ ಉಳ್ಕೊತೀರಾ? ಏನು ಮಾತಾಡ್ತಿದ್ಯಾ ಬೇಬಿ ನೀನು? ಆಗೋ ಮಾತಾದು. ಅಂಥ ರಿಸ್ಕೆಲ್ಲ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಯಾಮಾರ ಅಣ್ಣನಿಗೇನಾದ್ರೂ ವಿಚಾರ ಗೊತ್ತಾದರೆ ಹುಟ್ಟು ಬಟ್ಟೆಲ್ಲ ಮನೆಯಿಂದ ಆಚೆ ಆಗ್ತಾನೆ ನಾನು ಆಮೇಲೆ. ಹೌದು, ನೀವೇನಕ್ಕೆ ಅವ್ರಿಗೆ ಅಷ್ಟೊಂದು ಎದುರ್ಕೊಂತೀರಾ? ಅವ್ರೇನು ಹುಲಿನ ಸಿಂಹನ? ಹುಲಿ ಸಿಂಹ ಆಗಿದ್ರು ಒಂದು ಪಕ್ಷ ಎದುರ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಎದುರ್ತಾ ಇರೋದು ಆಸ್ತಿಗೆ. ಎಲ್ಲಿ ನನ್ನ ಆಸ್ತಿ ನನ್ನ ಕೈ ತಪ್ಪು ಹೋಗ್ಬಿಡ್ತು ಅನ್ನೋ ಭಯ ಬೇಬಿ ನನಗೆ. ಒಂದು ಸಲ ಆಸ್ತಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿ, ಆಗ ನೋಡು ನನ್ನ ಕದರ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಆಗ ತೋರಿಸ್ತೀನಿ ಎಲ್ರಿಗೂ ಈ ಜೇಡಿ ಅಬ್ರೋ ಅಂದ್ರೆ ಏನು ಅಂತ.
ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತಾ? ಯಾಕೆ ಸಿಗಲ್ಲ? ಸಿಗುತ್ತೆ, ಸಿಗ್ಲೇಬೇಕು. ಒಂದ್ ವೇಳೆ ಹಾಗೂ ಸಿಗ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಕಿತ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮ್ಯಾಮ್ ಒಂದು ನಿಮಿಷ. ಏನು? ಸಾರಿ, ಬಟ್ ನೀವು ಯಾವ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಯಾಕೆ? ಅಲ್ಲ ಮ್ಯಾಮ್, ಅದು ಇನ್ವಿಟೇಷನ್ ನೋಡಿದೆ, ಅದಕ್ಕೆ ಕೇಳ್ತಿದ್ದೀನಿ. ಪ್ಲೀಸ್ ಮ್ಯಾಮ್. ಅದು ಸದಾಶಿವ ಮೇಸ್ಟ್ರು ಅಂತ ನನಗೆ ತುಂಬಾ ಬೇಕಾದವರು. ಇವತ್ತು ಅವ್ರ ಮನೆ ಗೃಹ ಪ್ರವೇಶ, ನನ್ನನ್ನು ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಾಗಬೇಕು ನೀವು ಅವ್ರಿಗೆ? ಮ್ಯಾಮ್, ನಾನು ಅವ್ರ ಮಗಳು ಮ್ಯಾಮ್. ಮೇಡಮ್, ನೀವು ನಮ್ಮ ಸದಾಶಿವ ಮೇಸ್ಟ್ರು ಮಗಳ? ಮೊದಲೇ ಹೇಳ್ದಲ್ವಾ ಮೇಡಮ್? ಮೇಡಮ್, ಅದು ಸಂದರ್ಭ ಕೂಡ ಬರಲಿಲ್ಲ. ಅದು ಸರಿ ಬಿಡಿ. ಏನ್ ಮೇಡಮ್ ಇದೆಲ್ಲ? ನೀವು ನೋಡಿದ್ರೆ ಸಾಕ್ಷಾತ್ ಮೇಷ್ಟ್ರ ಥರನೇ ಇದ್ದೀರಾ. ಮೇಷ್ಟ್ರು ಮಗಳು ಅನ್ನೋ ಕಳೆ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಇವಳು ನೋಡಿ, ನಮ್ಮ ಮೇಷ್ಟ್ರು ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ದಾಳೆ. ಯಾವ ಆ್ಯಂಗಲಿಂದಲೂ ಇವಳು ನಮ್ಮ ಸದಾಶಿವ ಮಾಸ್ಟರ್ ಮಗಳ ಥರನೇ ಕಾಣಲ್ವಲ್ಲ ಮೇಡಮ್? ಮ್ಯಾಮ್, ಇವಳೇನೋ ಟೆನ್ಷನಲ್ಲಿ ಹೀಗೆ ಮಾಡ್ಕೊಂಡಿದ್ದಾಳೆ. ಇವಳು ಈ ರೀತಿ ಅಲ್ವೇ ಅಲ್ಲ ಮ್ಯಾಮ್. ತುಂಬಾ ಒಳ್ಳೆ ಹುಡುಗಿ ಮ್ಯಾಮ್. ಅದು ಮನೇಲಿ ಅಪ್ಪಾಗಿ ಇದೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಮ್ಯಾಮ್, ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಮ್ಯಾಮ್. ಮ್ಯಾಮ್, ನೀವು ಮನಸ್ಸು ಮಾಡಿದರೆ ಖಂಡಿತ ಏನಾದರೂ ಆಗುತ್ತೆ ಮ್ಯಾಮ್. ಪ್ಲೀಸ್. ಲತಾ, ರಿಲೀಸ್ ಮಾಡಿ ಅವ್ರನ್ನ. ಸರಿ, ಓಕೆ ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಮ್ಯಾಮ್. ಥ್ಯಾಂಕ್ಸ್ ಎಲ್ಲ ಬೇಡ ಮೇಡಮ್. ನಿಜ ಹೇಳಬೇಕು ಅಂದರೆ ನಿಮ್ಮ ತಂದೆಗೆ ನಾನು ಲೈಫ್ ಫುಲ್ ಥ್ಯಾಂಕ್ಫುಲ್ ಆಗಿರಬೇಕು ಮೇಡಮ್. ಇಷ್ಟು ಗತ್ತಲ್ಲಿ ಹೆಗಲ ಮೇಲೆ ಸ್ಟಾರ್ ಅಂಟಿಸ್ಕೊಂಡು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ನಾನು ತುಂಬಾ ಟ್ಯಾಲೆಂಟೆಡ್ ಆಗಿದೆ, ಆದರೆ ಓದೋಕೆ ಇಷ್ಟ ಇರಲಿಲ್ಲ. ಓದೋದು ಅಂದ್ರೇ ನನಗೆ ಆಗ್ತಾ ಇರಲಿಲ್ಲ. ನಾನು ಓದಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ನನ್ನನ್ನು ದಡ್ಡಿ 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 ಅಂತ ಇದ್ರು. ಅಂಥದ್ರಲ್ಲಿ ನಿಮ್ಮ ತಂದೆಯವರು ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ನೀನು ಒಂದು ಸಾಧನೆ ಮಾಡ್ಬೋದು ಅಂತ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು. ಬಂಡೆ ಥರ ಇದ್ದವಳು ನಾನು. ನನ್ನನ್ನು ಕೆತ್ತಿ ಒಂದು ಶಿಲೆಯನ್ನಾಗಿ ಮಾಡಿ ಇವತ್ತು ನಾನಿಲ್ಲಿ ಒಂದು ಮೂರ್ತಿಯಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ಅಂಥ ಮಹಾನುಭಾವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಮೇಡಮ್. ನಿಜ ಹೇಳಬೇಕು ಅಂದರೆ ಅವ್ರು ನನ್ನ ತಂದೆಗಿನ್ನೂ ಹೆಚ್ಚು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವ್ರು ನನ್ನ ಪಾಲಿನ ದೇವರು. ನಿಜವಾಗ್ಲೂ ಮೇಡಮ್, ನನಗೆ ನಮ್ಮ ಮೇಷ್ಟ್ರ ಮೇಲಿರೋ ಅಭಿಮಾನದಿಂದ ನನಗಷ್ಟು ಅವಮಾನ ಆದ್ರೂ ಇವಳನ್ನ ಬಿಡ್ತಾ ಇದ್ದೀನಿ. ಮತ್ಯಾವತ್ತೂ ಈ ಥರ ಆಗದೆ ಇರೋ ಥರ ದಯವಿಟ್ಟು ನೋಡ್ಕೊಳ್ಳಿ. ಏನಮ್ಮ ನೀನು ಮೇಷ್ಟ್ರ ಮಗಳಾಗಿ ಇಂಥ ಕೆಲಸನ ಮಾಡೋದು? ನನ್ನ ಕೈಗೆ ಸಿಕ್ಕೇ ಸರಿ, ಇಲ್ಲ ಅಂದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ ನಿನಗೆ? ಸರಿ, ಹೇಗಿದ್ರು ನಾನು ನಿಮ್ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಜೊತೆಲೇ ಹೋಗೋಣ. ಇಲ್ಲ ಮ್ಯಾಮ್, ನಾನು ಗಾಡಿಯಲ್ಲಿ ಬಂದಿದ್ದೀನಿ, ನಾನು ಕರ್ಕೊಂಡು ಬರ್ತೀನಿ ಮ್ಯಾಮ್. ಸರಿ ಮೇಡಮ್. ಹಾಯ್ ಮಲ್ಲಿ. ಸಾರಿ ಮಲ್ಲಿ, ಲೇಟ್ ಆಗೋಯ್ತು. ಮೀಟಿಂಗ್ ಅಂದರೆ ಹಾಗೆ ನೋಡು, ಎಷ್ಟೊತ್ತು ಮುಗಿಯುತ್ತೆ ಏನಾಗದೆ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ವಾ. ಒಂದ್ಸಲ ಮೀಟಿಂಗ್ ಶುರು ಮಾಡಿದ್ಮೇಲೆ ಪೂರ್ತಿ ಮುಗಿಸ್ಕೊಂಡೇ ಬರಬೇಕು ಕೆಲಸನ, ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗೋದಿಲ್ಲ. ಸಾರಿ ಮಲ್ಲಿ. ಅಪ್ಪ, ಅಯ್ಯೋ ಏನು ಮೀಟಿಂಗು ಅಂತೀಯ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತ. ಐ ಮೀನ್ ಮೀಟಿಂಗಲ್ಲಿ ಕೂತು ಮಾತಾಡಿ ಸುಸ್ತಾಯಿತು ಅಂತ ಹೇಳಕ್ಕೆ ಬಂತ ಅಷ್ಟೇ. ತುಂಬ ಸುಸ್ತಾಗಿದೆ. ಈಗಲೂ ಫಂಕ್ಷನ್ಗೆ ಹೋಗ್ಬೇಕಾ ಅಥವಾ? ಇಲ್ಲ ರೀ, ಬೇಡ.
ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಹೋಗೋಣ. ಸರಿ, ಹಾಗಿದ್ಮೇಲೆ ಸರಿ. ಆದರೆ ನೀನು ಆಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ರೀ, ಅದು ನೀವು ಬೇರೆ ಬರೋ ತಡ ಆಯ್ತಲ್ಲ, ನಿಮಗೆ ಬೇರೆ ಸಾನೇ ಕೆಲಸ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ ರೀ. ಸೂಪರ್ ಮಲ್ಲಿ, ಗಂಡನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ನಿನ್ನನ್ನು ಪಡೆಯೋದಕ್ಕೆ ನಾನು ಬರೀ ಪುಣ್ಯ ಅಲ್ಲ ಮಲ್ಲಿ, ಪುಣ್ಯ ಜೊತೆಗೆ ಏನಂತಾರೆ ಅದೃಷ್ಟ, ಪುಣ್ಯ ಜೊತೆಗೆ ಅದೃಷ್ಟನೂ ಮಾಡಿದ್ದೀನಿ ಮಲ್ಲಿ. ಆವಾಗಲೇ ನಿನ್ನ ಹತ್ರ ಹೆಂಡತಿ ಸಿಗೋಕ್ಕೆ ಸಾಧ್ಯ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮಲ್ಲಿ, ಐ ಲವ್ ಯು ಮಲ್ಲಿ, ಲವ್ ಯು ಸೋ ಮಚ್. ಯಾಕೆ ಮಲ್ಲಿ, ಏನಾಯ್ತು? ಅದು ನೀವು ಹೊರಗಡೆಯಿಂದ ಬಂದಿರ್ತೀರಲ್ಲ, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬರಲಿ ಅಂತ ಅಷ್ಟೇ. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಒಳಕ್ಕೆ ಇಕ್ತೀನಿ. ಅವ್ರು ನನ್ನ ದಾವ ಏನು ನಾಟಕ ಆಡ್ಕೊಂಡಿದ್ರು, ನಾನು ಹಂಗೆ ಏನು ಆಗೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ಕೊಂಡಿದ್ಬಿಡ್ತೀನಿ. ಆದರೆ ಬುದ್ಧಿ ಕಲ್ಸೋದನ್ನ ಮಾತ್ರ ಬಿಡಕ್ಕಿಲ್ಲ, ಕಲಿಸ್ತೀನಿ. ನಾನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರಿ ಅಲ್ವಾ, ಅದ್ರ ಪರಿಣಾಮ ಹೆಂಗಿರ್ತೈತೆ ಅಂತ ನೋಡ್ತಾ ಇರಿ. ಅಪ್ಪಿ ಕಾಯಿ ಬಿಡು. ಅಪ್ಪಿ ಬಾ. ಅಪ್ಪಿ ಏನ್ ಮಾಡ್ತಿದ್ಯಾ? ಯಾಕೆ ಹೀಗೆ ಆಡ್ತಿದ್ಯಾ ನೀನು? ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ ತಾನೆ? ಮೇಷ್ಟ್ರ ಮಗಳು ನೀನು, ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕು ನೀನು. ನೀನ್ ನೋಡಿದ್ರೆ ಈ ರೀತಿ ಆಡ್ತಿದ್ಯಾ? ಪ್ಲೀಸ್ ಶಟ್ ಅಪ್. ಬಾಯ್ ಮುಚ್ಚು ಅಂದೆ. ನೀನು ಸಿಕ್ಕಿದ ಚಾನ್ಸು ಅಂತ ಉಪದೇಶ ಕೊಡಕ್ ಬರಬೇಡ ಆಯ್ತಾ? ಗೊತ್ತು ನಿನ್ ತಲೆಲಿ ಈ ಭಾಷಣ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀಯ ಅಂತ. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಅಕ್ಕ. ನನಗೆ ತಲೆನೋವು ಬಂದ್ಬಿಡುತ್ತೆ ನಿನ್ನ ಮಾತು ಕೇಳಿದ್ರೆ. ಸರಿ, ನಾನೇನು ಹೇಳಲ್ಲ. ಓಕೆ, ಅಷ್ಟು ಏನು ಮಾತಾಡಬೇಡ. ಇವತ್ತು ನೀನು ನಾನು ಮಾತಾಡೋದನ್ನ ಕೇಳಿಸ್ಕೊ. ಯಾಕೆ ಹೇಳು? ಇಷ್ಟು ದಿನ ನೀನು ಹೇಳಿದನ ನಾನು ಸಿನ್ಸಿಯರಾಗಿ ಕೇಳಿಸ್ಕೊಂಡು ಬಂದಿದ್ದೆ ತಾನೆ. ಇವತ್ತು ನಾನು ಹೇಳಿದನ ನೀನು ಕೇಳಿಸ್ಕೊ. ಸರಿ ಹೇಳು. ನಾನು ನಿನ್ ತಂಗಿಯಾಗಿ ಹುಟ್ಲೇಬಾರ್ದಾಗಿತ್ತು. ಅದು ದೊಡ್ಡ ಮಿಸ್ಟೇಕ್ ಆಗೋಗಿದೆ. ಅಕ್ಕ ತಂಗಿ ರಿಲೇಷನ್ ಇದೆ ಅಲ್ಲ, ಇದೊಂಥರ ಜೈಲ್ ಶಿಕ್ಷೆ ಇದ್ದಾಗೆ, ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಈ ಸೆಲ್ಲಲ್ಲಿ ಇರೋದೇ ವಾಸಿ. ಅಟ್ಲೀಸ್ಟ್ ಈ ಸೆಲ್ಲಲ್ಲಿ ಬೇಲ್ ಕೊಡ್ಬೋದು, ಅವ್ರು ನಮ್ಮನ್ನ ರಿಲೀಸ್ ಮಾಡ್ತಾರೆ. ಆದರೆ ಈ ರಿಲೇಶನ್ಶಿಪ್ ಅಲ್ಲಿ ನೋ ಬೇಲ್ ನೋ ರಿಲೀಸ್, ಬರೀ ಕಂಪ್ಲೇಂಟ್ ಕಂಪ್ಲೇಂಟ್ ಆ್ಯಂಡ್ ಓನ್ಲಿ ಕಂಪ್ಲೇಂಟ್. ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ, ಒಬ್ಬರಿ ಅರ್ಪ ಮಾಡೋದೇ ಆಗೋಗತ್ತೆ. ಆದರೂ ಇರಬೇಕು ಈ ರಿಲೇಷನ್ನಲ್ಲಿ, ಸಹಿಸ್ಕೋಬೇಕು, ಇದ್ದು ಸಾಯ್ಬೇಕು. ಈ ಸೆಂಟಿಮೆಂಟ್ ಅನ್ನೋ ಚೇನಿಂದ ಕಟ್ಟಾಕದಾಗಿರತ್ತೆ. ಓಕೆ ಓಕೆ, ನೀನು ಏನೇ ಹೇಳೋದಿದ್ರು ಮನೆಗೆ ಹೋಗಿ ಹೇಳುತ್ತೆ ಬಾ. ನಿನ್ ಜೊತೆ ಚಾನ್ಸೇ ಇಲ್ಲ. ನನ್ನ ದಾರಿನೇ ಬೇರೆ, ನಿನ್ನ ದಾರಿನೇ ಬೇರೆ. ನನ್ನ ದಾರಿಲೇ ಹೋಗ್ತೀನಿ. ಅಪ್ಪಿ ಅದೆಲ್ಲ ಏನೂ ಬೇಡ, ಬಾ ಹೋಗೋಣ ಮನೆಗೆ. ನೀನು ಹಿಂಗೆ ಟಾರ್ಚರ್ ಕೊಟ್ರೆ ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ. ನನ್ಗೆ ಇಲ್ಲಿ ಮಲ್ಕೊಂಡ್ಬಿಡ್ತೀನಿ. ಅಪ್ಪಿ ಓಕೆ ಓಕೆ ಓಕೆ, ನಾನು ನಿನ್ನ ಜೊತೆ ಬರಲ್ಲ. ಓಕೆ, ಕ್ಯಾಬ್ ಬುಕ್ ಮಾಡ್ತೀನಿ, ನೀನು ಒಬ್ಬಳೇ ಹೋಗು. ಸಿಸ್ಟೇ, ಇಷ್ಟೊತ್ತಿಗೆ ಅಪೇಕ್ಷೆ ಸ್ಟೇಷನ್ ಇರೋ ಸುದ್ದಿ ಎಲ್ರಿಗೂ ಗೊತ್ತಾಗಿ ಮರ್ಯಾದೆ ಹೋಗಿರುತ್ತಲ್ವ?
ಅಪೇಕ್ಷೆ ಎಲ್ಲಿಗ್ರಿ ಹೋಗಿದ್ರಿ? ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ? ಅಪೇಕ್ಷಾ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಓ, ನೆನ್ನೆ ಫಂಕ್ಷನಲ್ಲಿ ಆ ಥರ ಆಯಿತು ಅಂತ ಬೇಜಾರು ಮಾಡ್ಕೊಂಡು ಎಲ್ಲಾದರೂ ಕೂತ್ಕೊಂಡಿದ್ರಾ? ಅಪೇಕ್ಷಾ ಎಲ್ಲಿಗ್ರಿ ಹೋಗಿದ್ರಿ? ಮಾತಾಡಿ ರೀ. ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆ, ಕುಡ್ಕೊಂಬಂದಿರಾ? ಅಪೇಕ್ಷಾ, ಕುಡ್ಕೊಂಬಂದಿದ್ದೀರಾ? ಅಪೇಕ್ಷಾ, ಯಾಕ್ರಿ ಈ ಥರ ಮಾಡ್ತೀರಾ ನೀವು? ಇದನ್ನೆಲ್ಲ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ? ಅದು ಮುಂಚೆಯಿಂದನೇ ಅಭ್ಯಾಸ ಇತ್ತಾ? ಅಪೇಕ್ಷಾ, ನಾನು ನಿಜ ಹೇಳ್ತೀನಿ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಪಾರ್ಥ, ಪ್ಲೀಸ್ ಡೋಂಟ್ ಡ್ರ್ಯಾಗ್ ಇಟ್ ನಾ. ಹಾಂ, ಕುಡ್ದು ಡ್ರೈವ್ ಮಾಡಿದ್ದಕ್ಕೆ ಸ್ಟೇಷನ್ಗೂ ಹೋಗಿ ಬಂದೆ. ವಿಷಯ ಎಲ್ಲ ಆಲ್ರೆಡಿ ನಿಮಗೆ ಗೊತ್ತಿರಬೇಕಲ್ಲ. ನನ್ನ ಬಾಯಿಂದನೇ ಕೇಳಬೇಕು ಅಂತಾರ. ನಿಮ್ಮ ಅತ್ತಿಗೆ ಎಲ್ಲ ಬಂದು ನಿಮಗೆ ರಿಪೋರ್ಟ್ ಮಾಡಿರ್ಬೇಕಲ್ಲ. ಅಪೇಕ್ಷಾ ಸ್ಟೇಷನಲ್ಲಿದ್ಲು, ನಾನು ಅವಳನ್ನ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ ಅಂತ ಬಿಲ್ಡಪ್ ತಗೊಂಡಿರ್ಬೇಕಲ್ವಾ? ಇಲ್ಲ, ಅಪೇಕ್ಷೆ, ಏನು ಹೇಳ್ತಾ ಇದ್ದೀರಾ? ಸ್ಟೇಷನ್ಗೆ ಹೋಗಿದ್ರಾ? ನೀವು ಇದನ್ನು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಾರ ನೀವು ಬಂದಿಲ್ಲ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ನಿಮಗೆ? ಯಾಕ್ರಿ ಈ ಥರ ಮಾಡ್ತೀರಾ? ಯಾಕ್ರಿ ನಾನು ಹೊಟ್ಟೆ ಉರಿಸ್ತೀರಾ? ಅಪೇಕ್ಷಾ, ನಾನು ನಿಮ್ಮ ಗಂಡ ಕಣ್ರಿ. ನನ್ನ ಹೆಂಡತಿ ಅದೊಳು ಈ ಥರ ಆಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಯಾವ ಥರ ಫೀಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಯಾಕ್ರಿ ಕುಡ್ಕೊಂಬಂದ್ರಿ? ಅಕ್ಕ ನಿಮ್ಮ ಒತ್ತಿಗೆಯಿಂದ ಬರಲಿ ಬರೋರು ಎಲ್ಲಾನು ಅಕ್ಕನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಮತ್ತು ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಹೀಗೆ ಮಾರಾದರೂ ಎಲ್ಲರ ಗಮನ ನನ್ನ ಕಡೆ ತಿರುಗಲಿ ಅಂತ ಹೀಗೆ ಮಾಡಿ ಫ್ರಸ್ಟ್ರೇಷನ್ಗೆ ನನ್ನ ಸಂಕಟ ಅವ್ರಿಗೆ ಅರ್ಥ ಆಗಲಿ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ನನ್ನ ಸಂಕಟ ಅರ್ಥ ಆಗಿದೆ ಅಂತ. ಮತ್ತೆ ಅಕ್ಕ ಎಲ್ಲರ ಕಣ್ಣಲ್ಲೂ ಹೀರೋ ಆದ್ಲು, ನಾನು ವಿಲನ್. ಅಪೇಕ್ಷಾ ದ ವಿಲನ್. ಅದೇನೇ ಇರಲಿ, ನೀವು ಈ ಥರ ಕುಡ್ಕೊಂಬಂದಿದ್ದೀರಾ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಅಂತ ಗೊತ್ತಾ ನಿಮಗೆ? ಬೇಜಾರು ಮಾಡ್ಕೊಳ್ಳಿ. ಅವರು ಮಗಳು ಅನ್ನೋ ಅನುಕಂಪ ಅಂತ ಅವ್ರಿಗಿಲ್ಲ. ನನಗೆ ಅವ್ರ ಸಪೋರ್ಟ್ ಬೇಕು ಅಂದಾಗ ಅವ್ರ ಸಪೋರ್ಟು ನನಗೆ ಸಿಗಲಿಲ್ಲ. ಈಗ ಹೀಗಾದರೂ ನನ್ನ ಹೆಸರಲ್ಲಿ ಅವ್ರು ಬೇಜಾರು ಮಾಡ್ಕೊಳ್ಳಿ. ಅವಾಗಲಾದರೂ ಅವ್ರಿಗೆ ನಾನು ನೆನಪಲ್ಲಿ ಇರ್ತೀನಿ. ಇಲ್ಲ ಅಂದರೆ ಪಾರ್ಥ ಅವ್ರನ್ನ ಮರೆತು ಬಿಡ್ತಾರೆ. ಕಂಪ್ಲೀಟ್ ವ್ಯಾನಿಶ್ ಅವ್ರ ತಲೆ ಇದ್ದಾರೆ. ನಾನು But I'm so tired. I have to sleep. Huh? ಬನ್ನಿ. ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗಿದನ್ನು ತಡ್ಕೊಳಕ್ಕಾಗ್ತಿಲ್ಲ. ನಾನು ಅವ್ರನ್ನ ಎಷ್ಟೊಂದು ನಂಬಿದ್ದೆ. ಅವ್ರ ಜೊತೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ. ಆದ್ರೆ ಅವರು ನನಗೆಷ್ಟು ಮೋಸ ಮಾಡಿಬಿಟ್ರು. ನನ್ಗೇನು ಕಮ್ಮಿ ಆಗೈತೆ? ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡಲ್ವಾ? ಇನ್ನೇನು ಬೇಕು? ಮೋಸ ಮಾಡೋವಂಥದ್ದು ಏನಿತ್ತು? ನಾನು ಏನು ಅನ್ಯಾಯ ಮಾಡಿದ್ದೆ ಅವರಿಗೆ? ನಾನು ಅವ್ರನ್ನ ನಂಬಿದ್ದೆ ತಪ್ಪಾಗೋಯ್ತು. ಹಾಗಾದ್ರೆ ನಾನು ಮಾಡಿರೋ ತಪ್ಪಾದ್ರೂ ಏನು? ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಮಲಿ, ಮಧ್ಯರಾತ್ರಿ ಮಲ್ಗದ್ ಬಿಟ್ಟು ಈ ತರ ಎತ್ ಕೂತ್ಕೊಂಡು ಅಳ್ತಾ ಇದೆಯಲ್ಲ, ಯಾಕೆ? ಏನಾಯ್ತು?
ಅದು ತಾತ ನೋಡಿ ಸಾನೇ ದಿನ ಆಗ್ಬಿಟ್ಟೈತಲ್ಲ, ಅದಕ್ಕೆ ಕಣ್ಣೀರು ತಡೆಯೋಕ್ಕಾಗ್ತಿಲ್ಲ. ತಾತನ ವಿಚಾರಕ್ಕೆ ಯಾಕೆ ಮಲ್ಲಿ ಈ ಥರ ಎಲ್ಲ ಅಳ್ತಾ ಇದೆಯಾ? ಹೇಳಿ ಕಳ್ಸಿದ್ರೆ ಬರ್ತಾರಪ್ಪ, ಅವ್ರೇನು ದೂರದಲ್ಲ ಇದ್ದಾರೆ, ಅಥವಾ ನೀನಂತೂ ಎಲ್ಲೋ ಹೋಗಂಗಿಲ್ಲ ಮಲ್ಲಿ. ಮಲ್ಲಿ, ನೀನು ಯಾವಾಗಲೂ ನನ್ನ ಜೊತೆಲಿ ಇರ್ಬೇಕು ಮಲ್ಲಿ. ನೀನು ಒಂದಿನ ನನ್ನ ಜೊತೆಲಿಲ್ಲ ಅಂದರೆ ನನ್ನ ಕೈ ಕಾಲಾಡಲ್ಲ, ತಲೆ ಓಡಲ್ಲ, ಅಷ್ಟು ಹಚ್ಕೊಂಡಿದ್ದೀನಿ ನನ್ನನ್ನು. ನೀನು ಮಾತ್ರ ಎಲ್ಲೋ ಹೋಗಂಗಿಲ್ಲ. ಎಷ್ಟು ನಾಟಕ ಆಡ್ತೀರ ರೀ, ನನ್ಗೆಲ್ಲ ಗೊತ್ತು ಬಿಡಿ. ನನ್ ಸತ್ರು ನೀವು ತಲೆ ಕೆಡಿಸ್ಕೊಳಕ್ಕಿಲ್ಲ, ಪೀಡ ತೊಲಗ್ತು ಅಂತ ಇನ್ನೂ ಖುಷಿ ಪಡ್ತೀರಾ. ಮಲ್ಲಿ, ಏನಿನ್ನೂ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಜಾಸ್ತಿ ಯೋಚನೆ ಮಾಡ್ಬೇಡ ಮಲ್ಲಿ. ಹೇಳಿದೆ ತಾನೇ, ತಾತನೇ ಇಲ್ಲಿ ಕರೆಸಿದ್ರಾಯ್ತು. ಅವ್ರೇನು ಫಾರಿನೆಲ್ಲ ಇದ್ದಾರೆ. ಅವರು ಇಲ್ಲಿಗೆ ಬಂದರೆ ಒಂದು 2 ದಿನ ನಮ್ಮ ಜೊತೆಗಿದ್ದು ಮಾತುಕತೆ ಆಡ್ಕೊಂಡು ಹೋದ್ರೆ ನಮಗೂ ಖುಷಿ ಅನಿಸುತ್ತೆ. ಐ ಮೀನ್ ಅವರ ರೀತಿಯಲ್ಲಿ ಮಾತಾಡೋದು, ಅವ್ರದ್ದೇ ಥರದ್ದು. ಎಷ್ಟೇ ಆಗಲಿ ನಿಮ್ಮ ತಾತ ಅಲ್ವಾ, ಅವ್ರ ಮೇಲೆ ನನಗೂ ಸ್ವಲ್ಪ ಪ್ರೀತಿ ಅಭಿಮಾನ ಎಲ್ಲ ಜಾಸ್ತಿ. ತಾತನೇ ಇಲ್ಲಿ ಕರೆಸಿದ್ರಾಯ್ತು, ತಲೆ ಕೆಡ್ಸ್ಕೊಬೇಡ. ಇಲ್ಲ ಇಲ್ಲ ಬೇಡ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ, ನಾನೇ ಹೋಗಿ ಬರ್ತೀನಿ. ನನಗೆ ಇರೋದಕ್ಕಾಗ್ತಾ ಇಲ್ಲ, ಯಾಕೋ ನನಗೆ ಸಾನೇ ಹಿಂಸೆ ಆಗ್ತಾ ಇತ್ತು.